ದಾರಿ ಓಫೋ ಅವರ ಕಾಂಟ್ ಪೇ ವೋಂಟ್ ಪೇ ನಾಟಕ, ಅದಕ್ಕೆ ಇರುವ ಒಂದು ಪೊಲಿಟಿಕಲ್ ವಿಷನ್, ಅದು ಸುಮಾರು 40-50 ವರ್ಷಗಳ ಹಿಂದೆ ಬರೆದಿರೋ ನಾಟಕ ಆದರೂ ಸಹಿತ ಅದು ಆಗಿನ ಕಾಲಕ್ಕೆ ತಮ್ಮ ಜಾಗಕ್ಕೆ ಆ ಪರಿಸ್ಥಿತಿಗೆ ಅವರು ಒಂದು ರೆಸ್ಪಾನ್ಸ್ ಆಗಿ ಬರೆದ್ರು. ನಮ್ಮ ದೇಶದಲ್ಲಿ ನಾವು ಬದುಕ್ತಿರುವ ಕಾಲಕ್ಕೆ ತುಂಬ ಸ್ಟ್ರಾಂಗ್ ಆಗಿ ಮಾತಾಡುತ್ತೆ ಅಂತ ಅನಿಸ್ತು ನನಗೆ. ಮತ್ತು ನಾನು ಕೆಲಸ ಮಾಡೋ ರೀತಿ ಅಂತಂದರೆ, ನನ್ನ ಜೊತೆ ಯಾರು ನಟರು ಇರ್ತಾರೋ ಅವರವರ ಪಾಸಿಬಿಲಿಟಿಗಳೇನು ಅನ್ನೋದ್ರ ಮೂಲಕ ನಾಟಕಕ್ಕೆ ಯಾವ ರೀತಿ ಇಂಟರ್ಪ್ರಿಟೇಷನ್ ಸಿಗುತ್ತೆ ಅಂತ ನೋಡ್ತೇನೆ. ನಾನು 5 ಜನ ನಟರನ್ನು ತಗೊಂಡು ಟ್ರೈನಿಂಗ್ ಶುರು ಮಾಡಿದೆವು. ನಾವು ಸುಮಾರು 1 ತಿಂಗಳು ಕಂಟಿನ್ಯೂಸ್ ಆಗಿ ಬೆಳಗ್ಗೆ 6:30ಇಂದ ರಾತ್ರಿ 9-9:30ವರೆಗೂ ನನಗೆ ನನ್ನದೇ ಆದ ಒಂದು ರೀತಿಯ ಫಿಸಿಕಲ್ ಟ್ರೈನಿಂಗು ಮತ್ತು ವೋಕಲ್ ಟ್ರೈನಿಂಗ್ ಇದೆ. ಆಮೇಲೆ ಅದ್ರ ಮೂಲಕ ಇಂಪ್ರೂವೈಸೇಷನ್ ಮಾಡ್ತೇವೆ, ಆಮೇಲೆ ಎಕ್ಸ್ಪ್ಲೋರೇಷನ್ ಮಾಡ್ತೇವೆ. ಆದಮೇಲೆ ನಾವು ಟೆಕ್ಸ್ಟು ಅಥವಾ ಸ್ಕ್ರಿಪ್ಟಿಗೆ ಅಂತ ಹೋಗ್ತೇವೆ. ಹಾಗಾಗಿ ನಟರಿಗೆ ಮೊದಲನೆಯ 20-25 ದಿನ ಅವರಿಗೆ ನಾಟಕ ಕೂಡ ಯಾವುದು ಅಂತ ಗೊತ್ತಿರಲಿಲ್ಲ. ಇಂಗ್ಲೀಷಲ್ಲಿರುವ ಸ್ಕ್ರಿಪ್ಟನ್ನು ಇಟ್ಕೊಂಡು ಆ ನಟರ ಎಕ್ಸ್ಪ್ಲೋರೇಷನಿನ ಆಧಾರದ ಮೇಲೆ ಅವರಿಗೆ ಮೊದಲು ಕ್ಯಾರೆಕ್ಟರೈಸೇಷನ್ ಮಾಡಿದ್ದೀನಿ. ಮಂಗಳೂರಿನ ಒಬ್ಬ ನಟ ಮತ್ತು ಒಬ್ಬ ನಟಿ ಅವರು ತಮ್ಮದೇ ಭಾಷೆಯಲ್ಲಿ ಮಾತಾಡೋದು, ಮತ್ತು ಧಾರವಾಡದ ಒಬ್ಬ ನಟ ಮತ್ತು ನಟಿ ಅವರು ತಮ್ಮದೇ ಭಾಷೆಯಲ್ಲಿ ಮಾತಾಡೋದು. ಉಳಿದ ನಟ ಒಬ್ಬ ಇದ್ದ ಶಿವಮೊಗ್ಗದನ್ನು, ಅವನು ತನ್ನದೇ ಆದ ಭಾಷೆಯಲ್ಲಿ ಮಾತಾಡುವ ಅಂತ ಡಿಸೈಡ್ ಮಾಡಿದ್ದೀನಿ. ಅದು ಡಿಸೈಡ್ ಮಾಡಿ ಆದ ಮೇಲೆ ಸ್ಕ್ರಿಪ್ಟ್ ಎಲ್ಲ ಮತ್ತೆ ಸುಮಾರು ಒಂದು 10-15 ಬಾರಿ ಓದಿ ಆಮೇಲೆ ಅದರ ನಾವು ಟ್ರಾನ್ಸ್ಲೇಷನ್ಗೆ ಅಂತ ಕೂತ್ಕೊಂಡ್ವಿ. ಇಲ್ಲಿ ಟ್ರಾನ್ಸ್ಲೇಷನ್ ಮಾಡುವಾಗ ನಾವು ಯಾವ್ಯಾವ ನಟರಿಗೆ ಯಾವ್ಯಾವ ಪಾತ್ರವನ್ನು ಕೊಟ್ಟಿದ್ವೋ ಆ ನಟರು ತಮ್ಮ ಲೋಕಲ್ ಸ್ಲ್ಯಾಂಗಿನಲ್ಲಿ ಆ ಎಂಟೈರ್ ಲೈನ್ ಅನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಮತ್ತೆ ಅಡಾಪ್ಟ್ ಮಾಡಬೇಕು ಅಂತ ಆಯ್ತು. ಅದನ್ನ ಇಡಿಯಾಗಿ 2ನೇ ಬಾರಿ ಅವರು ಇಡೀ ಎಕ್ಸ್ಪ್ರೆಷನ್ ಅನ್ನ ಕೆಲವೊಂದು ಪದದಲ್ಲಿ ಹೇಳಬಹುದು, ಅಥವಾ ಇಡೀ ಎಕ್ಸ್ಪ್ರೆಷನ್ ಬೇಡ ನಾವು ಇನ್ನೊಂದು ಎಕ್ಸ್ಪ್ರೆಷನ್ ಅಲ್ಲಿ ಮಾತಾಡ್ತೇವೆ ಅಂತ ಕೂಡ ಬೇರೆ ವಾಕ್ಯನ ಸೇರಿಸಬಹುದು. ಈ ರೀತಿಯಲ್ಲಿ ನಾವು ಮತ್ತೆ 2ನೇ ಅಡಾಪ್ಟೇಷನ್ ಕೂತಾಗ ಅದಕ್ಕೆ ಸದ್ಯದ ಪರಿಸ್ಥಿತಿ, ನಮ್ಮ ಸುತ್ತ ನಡೀತಾ ಇರುವ ಘಟನೆಗಳು, ನಾವು ಈ ಟೈಮಲ್ಲಿ ಬದುಕ್ತಾ ಇದ್ದೀವಲ್ಲ, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಟುವ ಟೈಮು, ಪ್ರತಿಯೊಂದಕ್ಕೂ ಬೆಲೆ ಏರಿಕೆ ಆಗಿರುವಂಥ ಟೈಮು, ಅದಕ್ಕೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರುಗಳಲ್ಲಿ ಯಾವ ರೀತಿ ಮಾತಾಡ್ತಿದ್ದೇವೆ, ಯಾವ ವಿಷಯಗಳನ್ನು ನಾವು ಕುರಿತು ನಾವು ಒದ್ದಾಡ್ತಿದ್ದೇವೆ ಅಂತ ಹೇಳಿ ಅಡಾಪ್ಟೇಷನ್ ಶುರುವಾಯಿತು. ಮತ್ತು ಒಂದೊಂದೇ ಸೀನನ್ನು ತಗೊಂಡು ಅವರಿಗೆ ಇಂಪ್ರೂವೈಸೇಷನ್ಗೆ ಅಂತ ಕೊಟ್ಟಿದ್ದು. ಅವರು ಆ ನಾಟಕದ ಸೀನ್ಗಳನ್ನು ಇಂಪ್ರೂವೈಸ್ ಮಾಡಬೇಕಾಗಿರಲಿಲ್ಲ. ಅವರು ನಮಗೆ ಅದ್ರ ಬಗ್ಗೆ ನನಗೆ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ. ಆ ನಾಟಕದ ಸೀನಿನಲ್ಲಿ ನಡೆಯುವ ಒಂದು ಘಟನೆಯನ್ನು ಇಟ್ಟುಕೊಂಡು ಅವರು ಯಾವ ಹೊಸ ವಿಷಯಗಳನ್ನು ತಂದು ಸೇರಿಸಬಹುದು, ಅಥವಾ ಇದೇ ರೀತಿ ಇನ್ನೊಂದು ವಿಷಯಗಳ ಬಗ್ಗೆ ಅವ್ರು ಮಾತಾಡಬಹುದು ಅಂತ. ಹಾಗೆ ಸುಮಾರು 1 ವಾರ 15 ದಿನಗಳವರೆಗೂ ಬರೀ ಇದೇ ರೀತಿ ಕೆಲಸಗಳನ್ನೇ ಮಾಡಿದ್ದು ನಾವು. ಅಲ್ಲಿ ಯಾವ ಹೊಸ ವಿಷಯಗಳನ್ನು ನಟರು ಮಾತಾಡ್ತಾ ಇದ್ದರು, ಮತ್ತು ಅವರಿಗೆ ಯಾವುದನ್ನು ಮಾತಾಡಬೇಕು ಅಂತ ಅನಿಸ್ತಿತ್ತು ಆ ವಿಷಯಗಳನ್ನು ಇಟ್ಕೊಂಡು, ಮತ್ತು ನಾಟಕದಲ್ಲಿ ಇರುವ ವಿಷಯ ಅದನ್ನು ಇಟ್ಕೊಂಡು ನಾವು ನಿಧಾನಕ್ಕೆ ರಂಗದ ಮೇಲೆ ಕಟ್ತಾ ಹೋದ್ವಿ. ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಸಂಗೀತವನ್ನು ಇಟ್ಕೊಂಡ್ವಿ. ಕೊನೆಗೆ ಮಾತ್ರ ಎಂಡಲ್ಲಿ ನಮಗೇನು ಅನ್ನಿಸ್ತು ಅಂತಂದರೆ, ಒಂದು ತುಂಬ ಸ್ಟ್ರಾಂಗ್ ಆಗಿರುವ ಈಗಿನ ಜನರೇಷನ್ನು ಬದುಕುವ ರೀತಿ ಇದೆಲ್ಲ, ರ್ಯಾಪ್ ರೀತಿಯ ಒಂದು ಸಂಗೀತ ಬೇಕು, ಒಂದು ಹಾಡು ಬೇಕು, ಅದೊಂದು ರೀತಿಯ ಪ್ರೊಟೆಸ್ಟ್ ಆಗಬೇಕು ಅಂತ ಅನುಷ್ ಶೆಟ್ಟಿ ಅವರು ಕೇಳ್ಕೊಂಡಾಗ ಅವರು ಮತ್ತೆ ನಟರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಆಗಿ ಒಂದು ಹಾಡು ಬರೋದು, ಅದಕ್ಕೆ ಅವರೇ ಸಂಗೀತ ಸಂಯೋಜನೆ ಮಾಡಿದ್ರು. ಈ ಕೊನೆಗೆ ಶ್ವೇತಾರಾಣಿ ನಾಟಕದ ವಸ್ತ್ರ ವಿನ್ಯಾಸ ಮತ್ತೆ ಸೆಟ್ ಅದರ ಡಿಸೈನ್ ಮಾಡಿದ್ದು ಅವರೇ. ಅವರು ಸ್ಟಾರ್ಟಿಂಗ್ ಇಂದಾನೆ ಬಂದು ಎಲ್ಲ ಡಿಸ್ಕಷನ್ ಅಲ್ಲಿ ಪಾಲ್ಗೊಂಡು, ಮತ್ತೆ ಅವರು ಮುಂಚೆಯಿಂದಾನು ನನ್ನ ಜೊತೆ ಕೆಲಸ ಮಾಡಿರೋದ್ರಿಂದ ನಾನು ಏನಾದ್ರೂ ಹೇಳಿದ್ರೆ ನಾನು ಎಕ್ಸಾಕ್ಟ್ ಆಗಿ ಏನು ಬಯಸ್ತಿದ್ದೇನೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವರಿಗೆ ನಾಟಕದ ಸೆಟ್ ಎಷ್ಟು ಮಿನಿಮಲ್ ಆಗಿರಬೇಕು ಅಷ್ಟು ಮಿನಿಮಲ್ ಆಗಿ ಇಟ್ಟಿದ್ದಾರೆ. ಮತ್ತೆ ಅದಕ್ಕೆ ಕಾಸ್ಟ್ಯೂಮು ಕೂಡ ಅಷ್ಟೇ, ತುಂಬಾ ಸಿಂಪಲ್ ಆಗಿರುವಂತ ಕಾಸ್ಟ್ಯೂಮ್ಗಳನ್ನ ಮಾಡಿ ನಾಟಕಕ್ಕೆ ಕರೆಕ್ಟ್ ಆಗಿ ಅದು ಜಾಸ್ತಿ ಅನಿಸಲೇಬಾರದು ಅನ್ನೋ ರೀತಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ಕೊನೆಗೆ ಲೈಟಿಂಗ್ ಡಿಸೈನ್ ಅಲ್ಲಿ ಮಾತ್ರ ನಮಗೆ ನಾವು ಹೇಗೆ ಇಟ್ಕೊಂಡಿದೀವಿ ಅಂದ್ರೆ, ನಾಟಕ ಯಾವ ಜಾಗಕ್ಕೆ ಬೇಕಾದರೂ ಮಾಡಿದರೂ ಎಷ್ಟು ಲೈಟ್ಗಳಿದ್ದರೂ ಆಗಬೇಕು ಆ ರೀತಿ ಡಿಸೈನ್ ಮಾಡಿಸಾಗಿದೆ. ಹಾಗಾಗಿ ಇದು 3 ತಿಂಗಳು ನಾವು ಟೂರ್ ಮಾಡಿದ್ರು, ನಾವು 50 ಶೋಗಳು ಮಾಡಿದ್ರು ಕೂಡ ಅದರ ಎಂಟ್ರಿ ಎಕ್ಸಿಟ್ಟು, ಅವ್ರು ಹೋಗೋದು, ಬ್ಲಾಕಿಂಗು, ಜೊತೆಗೆ ಅಲ್ಲಿ ಅವರು ಸುಮಾರು ಬಾರಿ ಪ್ರೇಕ್ಷಕರ ಜೊತೆ ಇಂಟರಾಕ್ಟ್ ಮಾಡೋದ್ರಿಂದ ಅವರು ಮಾತನಾಡುವ ರೀತಿಯ ಆಧಾರದ ಮೇಲೆ, ಅವರು ಕೊಡುವ ಉತ್ತರದ ಆಧಾರದ ಮೇಲೆ ನಾಟಕ ಕೂಡ ನಿಧಾನಕ್ಕೆ ಬದಲಾಗ್ತಾ ಹೋಗ್ತದೆ. ನಟರು ಅವರ ರೆಸ್ಪಾನ್ಸಸ್ಗಳು ಬದಲಾಗ್ತಾ ಹೋಗ್ತವೆ. ಅದಕ್ಕೆ ಪ್ರತಿಯೊಂದು ಶೋವು ಇದು ಬೇರೆ ಶೋನೇ, ಅಷ್ಟು ಫ್ಲೆಕ್ಸಿಬಲ್ ಆಗಿ ಇರಲಿ ಅಂತಾನೆ ಅದರ ಬ್ಲಾಕಿಂಗ್ಸ್ಗಳು ಮತ್ತೆ ಸೆಟ್ಟು ಕೂಡ, ಕಾಸ್ಟ್ಯೂಮು ಕೂಡ ಅಷ್ಟು ಫ್ಲೆಕ್ಸಿಬಲ್ ಆಗಿಟ್ಟಿದ್ದು, ಲೈಟು ಕೂಡ ಇಷ್ಟು
ಇಷ್ಟು ಲೈಟ್ಗಳು ಇರಲೇಬೇಕು ಅಂತ ಏನಿಲ್ಲ ಆ ನಾಟಕಕ್ಕೆ, ತುಂಬಾ ಕಡಿಮೆಯಲ್ಲಿದ್ರೂ ಕೂಡ ನಡೀತದೆ. ನಟರು ಅಥವಾ ನಾಟಕ ಮತ್ತೆ ಪ್ರೇಕ್ಷಕರು ಇಬ್ರು ಬೇರೆ ವಲಯದಲ್ಲಿ ಇದ್ರೆ ಅಷ್ಟೊಂದು ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗಲ್ಲ ಅನ್ನೋ ಕಾರಣಕ್ಕೇನೆ ಈ ನಾಟಕದಲ್ಲಿ ನಟರು ಮಧ್ಯೆ ಮಧ್ಯೆ ನಾಟಕವನ್ನು ಮುರಿದು ಆ ನಾಟಕದ ಕಂಟೆಂಟ್ ಇಂದ ಆಚೆ ಬಂದು ಪ್ರೇಕ್ಷಕರ ಜೊತೆ ಇಂಟರಾಕ್ಟ್ ಮಾಡ್ತಿರ್ತಾರೆ. ಮತ್ತೆ ಕೆಲವೊಂದು ಸೀನ್ಗಳು ಪ್ರೇಕ್ಷಕರ ಮಧ್ಯದಲ್ಲೇ ನಡೀತಾ ಇರ್ತವೆ. ಮತ್ತೆ ನಾಟಕದಲ್ಲೂ ಕೂಡ ಸೀನ್ಗಳು ಹೋಗ್ತಾ ಹೋಗ್ತಾನೆ ಆ ಸೀನ್ ಅಲ್ಲೇ ಮುರಿದು ಬಿಡುತ್ತೆ. ಅದು ಬಾಗಿಲು ಕಿಟಕಿ ಆಗುವಾಗ ಅವನು ಅದಕ್ಕೊಂದು ಲೈನ್ ಸೇರಿಸ್ಬಿಡ್ತಾನೆ, ಆಡಿಯನ್ಸ್ ಜೊತೆ ಮಾತಾಡ್ತಾನೆ, ನಾನು ಈಗ ಈ ಬಾಗಿಲನ್ನು ತೆಗೆದುಕೊಂಡು ಹೋಗಿ ಕಿಟಕಿ ಮಾಡ್ತೇನೆ. ಯಾಕಂದ್ರೆ ಬಡವರ ಮನೆಯಲ್ಲಿ ಬಾಗಿಲು ಮತ್ತೆ ಕಿಟಕಿ ಎರಡು ಒಂದೇ ನೋಡಿ, ನಾವು ಅವರಿಗೆ ಒಳಗೊಳ್ಬೇಕಾಗತ್ತೆ. ಮುರಿಯುವಾಗ ಒಳಗೊಳ್ಳುವ ಪ್ರೊಸೆಸ್ ಸ್ಟಾರ್ಟಿಂಗ್ ಇಂದನೇ ಶುರು ಆಗ್ಬಿಡುತ್ತೆ. ಅದಕ್ಕೆ ತುಂಬಾ ಕಾನ್ಸಿಯಸ್ ಆಗೇನೆ ಈ ನಾಟಕದಲ್ಲಿ ನಾವು ಅವ್ರು ಹೇಗೆ ಕಮೆಡಿಯಾ ಡೆಲ್ ಆರ್ಟೆಯನ್ನ ಬಳಸ್ಕೊಂಡು ದಾರಿಯೋಫೋ ಆ ನಾಟಕವನ್ನು ಬರೆದಿದ್ನೋ, ನಾವು ಇಲ್ಲಿ ಯಾವ ಫಾರ್ಮ್ ಅನ್ನು ಇಟ್ಟುಕೊಳ್ಳದೆ ಇದ್ರೂ ಕೂಡ ಜನರ ಜೊತೆಗೆ ಇರುವ ನೇರ ಸಂಭಾಷಣೆಯನ್ನೇ ಕಟ್ಟುವ ಮತ್ತು ಮುರಿಯುವ ವಿಧಾನವನ್ನೇ ಅವರಿಗೆ ಮಾಡಿ ತೋರಿಸುತ್ತಾ ಅವರಿಗೆ ಅದರ ಮೇಲೇನೆ ಕಮೆಂಟ್ ಮಾಡ್ತಾ ಈ ನಾಟಕವನ್ನು ಕಟ್ಟಿದ್ವಿ. ಹಾಗಾಗಿ ನಾವು ಮುಂಚೆಯಿಂದಾನೇ ಕೊನೆಯವರೆಗೂ ಅದೇ ರೀತಿಯ ಕಟ್ಟುವ ಮತ್ತೆ ಮುರಿಯುವ ವಿಧಾನವನ್ನ ಎಸ್ಟಾಬ್ಲಿಷ್ ಮಾಡ್ತಾ 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 ಆಡಿಯನ್ಸು ಅದರ ಜೊತೆ ಫೆಮಿಲಿಯರ್ ಆಗೋದನ್ನ ನಾವು ಕ್ಲಿಯರ್ ಮಾಡ್ತಿರೋದ್ರಿಂದಾನೇ ಕೊನೆಗೆ ಇಡೀ ನಾಟಕಕ್ಕೆ ಅದೇ ಒಂದು ಸ್ಟೈಲ್ ಆಗ್ಬಿಡುತ್ತೆ. ಹಾಗಾಗಿ ನಾವು ಪ್ರತಿದಿನ ಶೋ ಇದ್ರೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಜಾಗಕ್ಕೆ ಹೇಗೆ ನಾಟಕ ಅಡಾಪ್ಟ್ ಆಗಬೇಕು ಅನ್ನೋದನ್ನೇ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಫಸ್ಟ್ ಶೋಗೂ ಮುಂಚೆ ಒಂದು 10-15 ರನ್ ಮಾಡಿದ್ರೆ ಎಷ್ಟೋ ರನ್ಗಳು ಬೇರೆ 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 ಜಾಗಗಳಲ್ಲಿ ಮಾಡಿದ್ವಿ ನಾವು. ಆ ಜಾಗದಲ್ಲಿ ನಟರು ಇಡೀ ನಾಟಕವನ್ನ ಆ ಜಾಗಕ್ಕೆ ಹೇಗೆ ಅಡಾಪ್ಟ್ ಮಾಡ್ತಾರೆ, ತುಂಬಾ ಪ್ರೊಸೆಸ್ ಮೇಲೆನೆ ಅವರಿಗೆ ಒತ್ತು ಕೊಟ್ಟು ಆ ಪ್ರೊಸೆಸ್ನ ಮೂಲಕ ನಟರು ಏನು ಕಂಡುಕೊಳ್ಳಬಹುದು, ಎಲ್ಲರೂ ಸೇರಿ ನಾವು ಏನು ಕಂಡುಕೊಳ್ತೇವೆ, ಅದಕ್ಕೆ ಈ ವರ್ಷ ನಿರ್ದಿಗಂತದ ಫೋಕಸ್ ಆಗಿತ್ತು. ಮತ್ತೆ ಆ ಫೋಕಸ್ಸಿನ ಪ್ರಕಾರನೇ ಈ ವರ್ಷದ ನಾಟಕ ಆಗಿದೆ. ನನಗೆ ಗೊತ್ತಿರೋದೇ ನಾಟಕ ಒಂದು, ಹಾಗಾಗಿ ಇದರ ಮೂಲಕ ನಾನು ರೆಸ್ಪಾಂಡ್ ಮಾಡಲೇಬೇಕಾಗಿತ್ತು. ಹಾಗಾಗಿ ಈ ನಾಟಕದ ಮೂಲಕ ನಾನು ನನ್ನ ಕಾಲವನ್ನ ಹೇಗೆ ನೋಡ್ತಿದ್ದೇನೆ, ಆ ಕಾಲಕ್ಕೆ ನಾನು ಹೇಗೆ ಪ್ರತಿಕ್ರಿಯಿಸ್ತಿದ್ದೇನೆ ಅಂತ ಈ ನಾಟಕ ಇದು ನನ್ನ ಪ್ರತಿಕ್ರಿಯೆ ಈ ಕಾಲಕ್ಕೆ. ನಿಮ್ಮ ಚುನಾವಣೆಗಳ ಖರ್ಚಿಗೆ, ನೀವು ಕೂರುವ ಕುರ್ಚಿಗೆ, ರಾಜಕೀಯಕ್ಕೆ, ಸಾರು ಯುದ್ಧಕ್ಕೆ, ಬಿತ್ತುವ ಧರ್ಮ ಜಾತಿಯ ಬೀಜಕ್ಕೆ ಎಲ್ಲದಕ್ಕೂ ತೆರಿಗೆ, ಇಲ್ಲಿ ಎಲ್ಲದಕ್ಕೂ ತೆರಿಗೆ. ಕೊಡಲ್ಲ ಅಂದ್ರೆ ಕೊಡಲ್ಲ, ಕೊಡಲ್ಲ ಅಂದ್ರೆ ಕೊಡಲ್ಲ, ಕೊಡಲ್ಲ ಅಂದ್ರೆ ಕೊಡಲ್ಲ, ಕೊಡಲ್ಲ ಅಂದ್ರೆ ಕೊಡಲ್ಲ. ಕೊಡ 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 ಕೊಡ